ಇವತ್ತು ಏನಾಗಿದೆ, ನವೆಂಬರಲ್ಲಿ ಒಂದು ಕ್ರಾಂತಿ ಆಗೋಗ್ಬಿಡುತ್ತೆ ರಾಜ್ಯದಲ್ಲಿ ಅಂತ ಹೇಳಿ ಡಂಗೂರ ಬಾರಿಸ್ತಾ ಇದ್ದೀರಲ್ಲ, ಇವತ್ತು ನಿಮ್ಮ ಕುರ್ಚಿನ ಉಳಿಸ್ಕೊಳ್ಳೋಕ್ಕೋಸ್ಕರ ಈ ರಾಜ್ಯದ ಜನರ ದಾರಿ ತಪ್ಪಿಸುವಂತ ಒಂದು ಅಸ್ತ್ರವಾಗಿ ಇದನ್ನ ಇವತ್ತು ರಾಜ್ಯ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರು ಬಳಸ್ಕೋತಾ ಇದ್ದಾರೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈಗ ಬಿಜೆಪಿ ಪಕ್ಷದ್ದು ಸ್ಟ್ಯಾಂಡ್ ಇನ್ನೂ ಕ್ಲಿಯರ್ ಆಗಿಲ್ಲ. ಅವರು ಈ ಒಂದು ಸಮೀಕ್ಷೆಗೆ ಅವರ ಬೆಂಬಲ ಇದೆಯಾ, ಅವರು ಇದನ್ನ ನಿರಾಕರಿಸ್ತಾರಾ, ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಇಲ್ಲಿಯವರೆಗೆ ಒಂದು ಕ್ಲಾರಿಟಿ ಸಿಕ್ಕಿಲ್ಲಪ್ಪ. ಅಶೋಕ್ ಗೌಡ್ರೆ, ಈ ಸಮೀಕ್ಷೆಯ ಬಗ್ಗೆ ಬಿಜೆಪಿ ಪಕ್ಷದ ನಿಲುವೇನು? ನೋಡಿ, ಒಂದು ನಮ್ಮ ನಿಲುವು ಸ್ಪಷ್ಟವಾಗಿದೆ. ಎಷ್ಟು ಸತಿ ಹೇಳಿದ್ರು ಸಹ ನೀವು ಒಂದಷ್ಟು ಜನ ಕೇಳ್ತಾ ಇದ್ದೀರಾ, ಅದನ್ನು ನಾವು ಹೇಳ್ತಾ ಇದ್ದೀನಿ ಕೇಳಿ. ನಾವು ಈ ಸಮೀಕ್ಷೆ ಪರವಾಗಿದ್ದೇವೆ. ಅಂದ್ರೆ ಯಾವ ರೀತಿ ಸಮೀಕ್ಷೆ ಮಾಡ್ತಿದ್ದೀರಾ ಅದ್ರ ಪರವಾಗಿದ್ದೇವೆ. ಆದ್ರೆ ವಿಚಾರ ಏನು ಅಂತ ಹೇಳಿದ್ರೆ ಸೈಂಟಿಫಿಕ್ ಆಗಿ ಮಾಡಿ. ನೀವು ಕಳೆದ ಬಾರಿ ಕಾಂತರಾಜ್ ವರದಿ ತಯಾರಾದಾಗಲೂ ಸಹ ನಾನೇ ಸ್ವತಃ ಓದಿ ಎಲ್ಲ ಕಂಪ್ಲೀಟ್ ಆಗಿ ಓದಿದ್ದೇನೆ. 26 ಅನ್ಸೈಂಟಿಫಿಕ್ ವಿಚಾರಗಳನ್ನ ನಾನೇ ಮಾತಾಡಿದ್ದೇನೆ. 26 ಅನ್ಸೈಂಟಿಫಿಕ್ ವಿಚಾರಗಳನ್ನ. ಈಗ ಪಾಪ ನನಗೆ ಅರ್ಥನೇ ಆಗ್ತಿಲ್ಲ, ರಮೇಶ್ ಬಾಬು ಅಂತ ಒಬ್ಬ ಹಿರಿಯ ನಾಯಕರು ಮತ್ತು ಸದನದಲ್ಲಿ ಇದ್ದಂಥವರು ಈಗಲೂ ಸದನಕ್ಕೆ ಹೋಗಿದ್ದಾರೆ, ಇಂಥವ್ರು ಹೇಳ್ತಿದ್ದಾರೆ ಹೌದು ಅದ್ರ ಪ್ರಿಂಟೆಡ್ ಕಾಪಿ ಮಾತ್ರ ಅಲ್ಲಿ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ. ಆದರೆ ರಿಯಾಲಿಟಿ ಏನಂತಂದ್ರೆ 3 ಪ್ರಶ್ನೆ ಬರ್ತದೆ ಜಾತಿ ಬಗ್ಗೆ. ಜಾತಿ ಯಾವುದು, ಉಪಜಾತಿ ಯಾವುದು, ಜಾತಿಗೆ ಇನ್ನೊಂದು ಹೆಸರು ಆಲ್ಟರ್ನೇಟಿವ್ ಅಂದ್ರೆ ಅರ್ಥ ಏನು ಒಂದು. ಎರಡನೇದು 12 ಪ್ರಶ್ನೆ ಬರ್ತದೆ ನಿಮ್ಮ ಎಕನಾಮಿಕ್ ಪ್ಯಾರಾಮೀಟರ್ಸ್ ನ ಸ್ಟಡಿ ಮಾಡ್ಲಿಕ್ಕೆ. ನೀವು ಆಗ್ಲೇ ಕೇಳಿದ್ರಿ ಕುರಿ ಕೋಳಿ ಇದ್ರ ಬಗ್ಗೆ ಎಲ್ಲ ಕೇಳ್ತಾ ಇದ್ರಿ. ಜೊತೆಗೆ ಏನಂದ್ರೆ ಸೈಕಲ್ ಇವತ್ತು ಅಸೆಟ್ಟಾ, ಇವತ್ತು ಸೈಕಲ್ ಅಸೆಟ್ಟಾ, ಇವತ್ತು ಬುಲಕ್ ಕಾರ್ಟ್ ಅಂದ್ರೆ ಬಂಡಿ ಅಸೆಟ್ಟಾ, ಇವತ್ತು ಚಕ್ರಿ ಬಂಡಿ ಅಸೆಟ್ಟಾ. ಇವತ್ತು ಭಾರತದಲ್ಲಿ ಎಲ್ಲರಿಗೂ ಗೊತ್ತಿದೆ 2025ರಲ್ಲಿ ನಾವು 2025 ಅಕ್ಟೋಬರ್ ಅಲ್ಲಿ ಇದ್ದೇವೆ. 2014ರಿಂದ ಸ್ಟಾರ್ಟ್ ಆದಂತಹ ಕ್ರಾಂತಿ ಏನಿದೆ, ಉಜ್ವಲ ಕ್ರಾಂತಿ ಇರ್ಬೋದು, ಸ್ವಚ್ಛ ಭಾರತ್ ಕ್ರಾಂತಿ ಇರ್ಬೋದು ಮತ್ತು ಸಡಕ್ ಕ್ರಾಂತಿ ಇರ್ಬೋದು, ಇವೆಲ್ಲನೂ ಸಹ ಭಾರತವನ್ನು ಅನೇಕ ರೀತಿ ಬದಲಾವಣೆ ಮಾಡಿ ಇವತ್ತು ನನ್ನ ಹೆಣ್ಮಕ್ಳು, ನನ್ನ ತಾಯಂದ್ರು, ಅಕ್ಕಂದ್ರು ಇವತ್ತು ಹಳ್ಳಿ ಪ್ರದೇಶಗಳಲ್ಲಿ ಯಾರೂ ಸಹ ಒಲೆನಲ್ಲಿ ಕುತ್ಕೊಂಡು ಉರಿಸೋದಿಲ್ಲ. ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಾಗ ಎಷ್ಟಿತ್ತು ಗ್ಯಾಸ್ ಬೆಲೆ? ಮೇಡಮ್ 1080 ರೂಪಾಯಿ ಇತ್ತು. 1080 ರೂಪಾಯಿಗೆ ಸಬ್ಸಿಡಿ ಹೋಗಿ ಸಬ್ಸಿಡಿ ಮಾಡಿಕೊಂಡು 425 ರೂಪಾಯಿ ಕೊಡ್ತಾ ಇದ್ರು ಸಬ್ಸಿಡಿಗೆ. ಸಬ್ಸಿಡಿ 425 ರೂಪಾಯಿ ಕೊಡ್ತಾ ಇದ್ರು. ಒಂದ್ ನಿಮಿಷ ನೋಡಿ ನೋಡಿ, ರೆಕಾರ್ಡ್ ಗ್ಯಾರಂಟಿ ನ್ಯೂಸ್ ಅಲ್ಲಿ ಸುಳ್ಳು ಹೇಳ್ಬೇಡಿ. ನೀವೊಂದ್ ಕೆಲಸ ಮಾಡಿ, ಜನರ ಮನೆಗೆ ಬರುವಾಗ ನೀವು ಇಷ್ಟು ಸಬ್ಸಿಡಿ ಅಷ್ಟು ಸಬ್ಸಿಡಿ ಬೇಡ, ಜನರ ಮನೆಗೆ ತಲುಪಿದಾಗ ಗ್ಯಾಸ್ ಬೆಲೆ ಎಷ್ಟಿತ್ತು ನರೇಂದ್ರ ಮೋದಿ ಅವರು ಆಡಳಿತಕ್ಕೆ ಬಂದಾಗ 425 ರೂಪಾಯಿ ಅಂತ ಹೇಳಿದ್ದೇನೆ. 425 ರೂಪಾಯಿ ನಿಮಿಷ. ಬಿಪಿಎಲ್ ಕಾರ್ಡ್ದಾರರು ಎಷ್ಟಿದೆ ಸಂಖ್ಯೆ ಈಗಿಂದ ಹೇಳ್ಬೇಡಿ. ಕಾಂಗ್ರೆಸ್ ಅಲ್ಲಿ ನಿಮ್ ಸರ್ಕಾರ ಇತ್ತವಲ್ಲ ಅವಾಗಿಂದ ಹೇಳಿ. ನೋಡಿ ಮೇಡಮ್, ಈಗ 4 ಕೋಟಿ 60 ಲಕ್ಷ ಬಿಪಿಎಲ್ ಕಾರ್ಡ್ ಕೊಡೋದಕ್ಕೆ ಮಾನದಂಡ ಏನು ನೋಡಿ. ಈಗ ನೀವು ಏನ್ ಹೇಳಿ ಸ್ವಾಮಿ, ಹೇಳಿ. ಸಂಬಳ ಅಂತ ಭಾಷಣ ಹೊಡಿತಿದ್ರಲ್ಲ, ಹೇಳಿ. ಬಿಪಿಎಲ್ ಕಾರ್ಡ್ ಕೊಡೋದಕ್ಕೆ ಮಾನದಂಡ ಏನು? ಸರ್ಕಾರಿ ನೌಕರಿಲಿ ಇರ್ತಕ್ಕಂಥವ್ರು ಬಿಪಿಎಲ್ ಕಾರ್ಡ್ ದಾರರಿದ್ದಾರೆ. ನಾನ್ ಕೇಳಿದ್ದು ಕಾಂಗ್ರೆಸ್ ಸರ್ಕಾರ ಇರುವಾಗ ಈಗಿನ ಬಿಪಿಎಲ್ ಕಾರ್ಡ್ ಹೋಲ್ಡರ್ ಅಲ್ಲ. ಕಳೆದ ಬಾರಿ ನಿಮ್ ಸರ್ಕಾರ ಇತ್ತಲ್ಲ ಬಿಜೆಪಿಯಲ್ಲಿ, ಆ ಬಿಜೆಪಿ ಸರ್ಕಾರದಲ್ಲಿ ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್ ಎಷ್ಟು ಮಂದಿ ಇದ್ರು? ಹೌದು ಮೇಡಮ್, 4 ಕೋಟಿ 60 ಲಕ್ಷ ಬಿಪಿಎಲ್ ಕಾರ್ಡ್ ಯಾಕೆ ಕೊಡ್ತಾರೆ? ಯಾವ ಮಾನದಂಡಗಳ ಆಧಾರದ ಮೇಲೆ ಬಿಪಿಎಲ್ ಕಾರ್ಡ್ ಕೊಡ್ತಾರೆ? ನಿಮ್ಮ ಚಾನೆಲ್ ಅಲ್ಲೇನೆ ಒಬ್ಬ ರೆಗ್ಯುಲರ್ ಆಗಿ ಬರ್ತಾರೆ. ಅಯ್ಯೋ ಸರ್, ನೀವು ಕೇಳಿದ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡ್ತಾ ಇದ್ದೀನಿ. ಏನು ಮಾನದಂಡ? ಏನು ಮಾನದಂಡ? ಒಬ್ಬ ಆಟೋ ಡ್ರೈವರ್ ಇದ್ದಾರೆ. ಬಿಡಿ ಸರ್ ಅಶೋಕ್ ಅವ್ರೆ, ಕೇಳಿದ ಪ್ರಶ್ನೆ ಒಬ್ಬ ಆಟೋ ಡ್ರೈವರ್ ಇದ್ದ, ಒಬ್ಬ ಅವನಿದ್ದ, ಒಬ್ಬ ಇವನಿದ್ದ ಅಂದ್ರೆ ಏನರ್ಥ? ಬಿಪಿಎಲ್ ಕಾರ್ಡ್ ಕೊಡೋದಕ್ಕೆ ಮಾನದಂಡ ಏನು? 3 ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಡಿಕ್ಲೇರ್ ಮಾಡ್ಕೊಂಡಿದೆ. ಆಯ್ತು, ಇರ್ಲಿ ಒಂದ್ ನಿಮಿಷ ಇರಪ್ಪ, ಒಂದ್ ನಿಮಿಷ ನೋಡಿ. ಐಎಎಸ್ ಆಫೀಸರ್ ನನ್ನ ಸಂಬಳ ಕೇಳ್ತಿದಾರಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಒಬ್ಬ ಬಿಪಿಎಲ್ ಕಾರ್ಡ್ ಹೋಲ್ಡರ್ಗೆ ತಿಂಗಳಿಗೆ ಸಂಬಳ ಎಷ್ಟಾಗುತ್ತೆ? ನೋಡಿ, ಒಂದ್ ನಿಮಿಷ ಹೇಳಿ ಸರ್, ಎಷ್ಟಾಗುತ್ತೆ? ನೀವು ನನ್ನ ಸಂಬಳ ಕೇಳಕ್ಕಿಂತ ಮುಂಚೆ ಈ ರಾಜ್ಯದ ಜನರ ಆರ್ಥಿಕ ಸ್ಥಿತಿಗತಿ ಹೇಗಿದೆ ಅನ್ನೋದನ್ನ ಕೇಳ್ಕೊಳ್ಳಿ. ನಾನು ಹೇಳ್ತೀನಿ ಕೇಳ್ಕೊಳ್ಳಿ. ಯಾವ ರೀತಿ
ಯಾವ ರೀತಿ ಇಡೀ ಹೀಗಾಗಿ- ದೇಶದಲ್ಲಿ 25 ಕೋಟಿ ಜನ ಬಡತನ ರೇಖೆಗಿಂತ ಆಚೆ ಬಂದಿದ್ದಾರೆ ಕಳೆದ 11 ವರ್ಷದಲ್ಲಿ. ಜೊತೆಗೆ ಅವರ ಆರ್ಥಿಕ ಪರಿಸ್ಥಿತಿಗಳು ಯಾವ ರೀತಿ ಮುಂದುವರೆದಿದೆ, ಅದಾದಮೇಲೆ ಇಡೀ ಭಾರತದಲ್ಲಿ ಮತ್ತು ಇಡೀ ನಮ್ಮ ರಾಜ್ಯದಲ್ಲೂ ಸೇರಿಸ್ಕೊಂಡು ಪ್ರತಿಯೊಬ್ಬರದೂ ಆವತ್ತು ಮಾನದಂಡ ಏನಿತ್ತು 2004ರಿಂದ 2014 ಮಧ್ಯದಲ್ಲಿ 1,20,000 ಇತ್ತು. ಅದಾದಮೇಲೆ ತದನಂತರದಲ್ಲಿ ಈಗ 3 ಲಕ್ಷ, ಇವತ್ತು 8 ಲಕ್ಷ ಮಾಡಿದ್ದೀವಿ. BPL ಕಾರ್ಡ್ದಾರರಿಗೆ ಅಥವಾ ಬಡತನ ರೇಖೆಗಿಂತ ಅಂದರೆ ಒಂದು ಪ್ಯಾರಾಮೀಟರ್ ಏನಿದೆ 8 ಲಕ್ಷ ಮಾಡಿದ್ದೀವಿ. ಅಂದ್ರೆ ಅರ್ಥ ಏನ್ ಗೊತ್ತಾ? ಅಂದ್ರೆ ಅರ್ಥ ಏನಂದ್ರೆ ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ ವಿಷಯ ಇಷ್ಟೇ, ಸಿಲಿಂಡರ್ ಪ್ರಶ್ನೆ ಮಾತ್ರ ಕೇಳ್ಬೇಡಿ. ಸಿಲಿಂಡರ್ ಪ್ರಶ್ನೆ ಮಾತ್ರನೇ ನೀವು ಸೈಟ್ ಇವತ್ತು ಒಬ್ಬ MLA 50,000 ಸಂಬಳ 1,75,000 ಆಗಿದೆ. ಅದ್ರ ಬಗ್ಗೆನೂ ಉತ್ತರ ಕೊಡ್ತೀವಿ. ಅದ್ರ ಬಗ್ಗೆನೂ ಉತ್ತರ ಕೊಟ್ಬಿಡಿ. 50,000 ಇದ್ದು 1,75,000 ರೂಪಾಯಿ ಆಗಿದೆ MLA ಸಂಬಳ. ಉತ್ತರ ಕೊಡಿ. ಪರೀಕ್ಷೆ ವಿದ್ಯಾರ್ಥಿಗಳು ಕಟ್ತಾ ಇರುವಂತ ಫೀಸ್ ಜಾಸ್ತಿ ಮಾಡಿದೆ ಕಾಂಗ್ರೆಸ್ ಸರ್ಕಾರ. ಅದನ್ನು ಕೇಳ್ತೀನಿ, ಎಕ್ಸಾಕ್ಟ್ಲಿ ನಿಮ್ಮನ್ನು ಕೇಳ್ತೀನಿ, ಅವರನ್ನು ಕೇಳ್ತೀನಿ. ನಾನು ಬರ್ತಾ ಇರ್ತಕ್ಕಂಥ ವಿಚಾರ, ನಾನು ಜಾತಿ ಸಮೀಕ್ಷೆ ಬಗ್ಗೆ ಸ್ವಲ್ಪ ನೀಟಾಗಿ ಮಾತಾಡಬೇಕಾಗಿದೆ. ತಾವು ವಿರೋಧಿಸಿದ್ರಿ. ಇಲ್ಲ ತಪ್ಪು ಮೋದಿ ಅವರು ಜಾತಿ ಗಣತಿ ಮಾಡಬೇಕು ರಾಹುಲ್ ಗಾಂಧಿ ಅವರು ತಪ್ಪು. ನಿಮಗೆ ಇರ್ತಕ್ಕಂಥ ಮಾಹಿತಿ ತಪ್ಪಿದೆ. ಒಂದು ನಿಮಿಷ, ತಪ್ಪಿದೆ. ನಿಮ್ಮ ಮಾಹಿತಿ ತಪ್ಪಿದೆ. ನಾನು ಯಾಕೆ ಅಂತ ಹೇಳ್ತೀನಿ, ರೋಹಿಣಿ ಸಿಂಧೂರಿ ಕಮಿಷನ್ ಸೆಟಪ್ ಮಾಡಿದ್ದು ಇದೇ ನರೇಂದ್ರ ಮೋದಿ ಅವರು 2015ರಲ್ಲಿ. ರೋಹಿಣಿ ಕಮಿಷನ್ ಈಗಾಗಲೇ ರಿಪೋರ್ಟ್ ಕೊಟ್ಟಿದೆ, ಪ್ರೆಸಿಡೆಂಟ್ ಸೈನ್ ಆಗಿದೆ. ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಜಾತಿ ಸಮೀಕ್ಷೆ ಮಾಡಿಸಿ ಅಂತ ಹೇಳ್ಬಿಟ್ಟು. ಅದಾದ ಜೊತೆಗೆ ನಾವು 2006ರಲ್ಲಿ ನಾವು ಪತ್ರ ಬರ್ತಿದ್ದೀವಿ, 2007ರಲ್ಲಿ ಪತ್ರ ಬರ್ತಿದ್ದೀವಿ, ಕ್ಲಿಯರ್ ಕಟ್ ಆಗಿ ಬರ್ತಿದ್ದೀವಿ. ಜಾತಿ ಸಮೀಕ್ಷೆ ಮಾಡಿಸಬೇಕು 2011ರಲ್ಲಿ. ನಮ್ಮ ಜಾತಿ ಗಣತಿ ಮಾಡಲ್ಲ, ಬರೀ ಜನಗಣತಿ ಮಾಡ್ತೀನಿ ಅಂತ ಪತ್ರ ಬರ್ದಿದ್ರಿ. ನೀವು ಯೂ ಟರ್ನ್ ಮಾಡಿದ್ರಿ. ಮೇಡಮ್ ನಾನು ಮಾತಾಡಕ್ಕೆ ನೀವು ಮಾತಾಡಕ್ಕೆ ಒಂದು ನಿಮಿಷ, ನಾನು ಮಾತಾಡಕ್ಕೆ 1.5 ನಿಮಿಷ ಟೈಮ್ ಕೊಡಿ. ನಾನು ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ವಿತ್ ಕ್ರೋನಾಲಜಿ. 1996 ಅಲ್ಲಿ ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿ ಆಗಿರ್ತಾರೆ. ಅದೇ ಡಿಸೆಂಬರ್ ಅಲ್ಲಿ ಮಾನ್ಯ ದೇವೇಗೌಡರು ಹೇಳ್ತಾರೆ ಜಾತಿ ಸಮೀಕ್ಷೆ ಭಾರತದಲ್ಲಿ ಆಗಬೇಕು. ಯಾಕೆ ಅಂತ ಹೇಳಿದ್ರೆ 1931 ಆಗಿತ್ತು. ತದನಂತರದಲ್ಲಿ ಆಗಿರ್ತಕ್ಕಂತಹ ಡೆವಲಪ್ಮೆಂಟ್ಸು BP ಮಂಡಲ್ ವರದಿ ನಾವು ಲಾಗು ಮಾಡಿದ್ಮೇಲೆ ಯಾವುದೇ ರೀತಿ ಸಮೀಕ್ಷೆಗಳಾಗಿಲ್ಲ, ಅದರಿಂದಾಗಿ ಒಂದು ಸಮೀಕ್ಷೆ ಆಗಬೇಕು ಅಂತ ಹೇಳ್ತಾರೆ. 1997 ಸರ್ಕಾರ ಬಿದ್ದೋಗುತ್ತೆ ಮಾರ್ಚಲ್ಲಿ. ತದನಂತರದಲ್ಲಿ 1997 ಡಿಸೆಂಬರಲ್ಲಿ ಒಂದು ಪ್ರಪೋಸಲ್ ಸರ್ಕಾರದ ಕಡೆಯಿಂದ ಹೋಗುತ್ತೆ. ನೀವು ನಿಮ್ಮ ಭಾಗದ್ದು ಹೇಳಿ ಮೇಡಮ್. ಒಂದು ನಿಮಿಷ ಮೇಡಮ್, ಅದೆಲ್ಲ ಗೊತ್ತು ಸರ್, ಎಲ್ಲರಿಗೂ ಗೊತ್ತು ಮೇಡಮ್. ನಾನು ಕಂಪ್ಲೀಟ್ ಮಾಡೋದಕ್ಕೆ ಟೈಮ್ ಕೊಡಿ ನನಗೆ. ಅದೆಲ್ಲ ಗೊತ್ತು ಸರ್, ಅದೆಲ್ಲ ನೀವು ಬಿಜೆಪಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಾಗಿಂದ ಜಾತಿ ಗಣತಿಯ ಬಗ್ಗೆ ತಾವು ಕಮಿಟ್ಮೆಂಟ್ ಹೇಳಿ ನಾನು ಒಂದು ನಿಮಿಷ. ನಮ್ಮ ವಾಜಪೇಯಿ ಅವ್ರ ಸರ್ಕಾರ ಬಂದ ಮೇಲೆ ಆವಾಗಲೂ ಸಹ ಏನು ಹಿಂದೆ ಸರ್ಕಾರದ ಪ್ರಪೋಸಲ್ ಹೋಗಿತ್ತು ಅದನ್ನ ಮಾಡಬೇಕು ಅಂತ ಹೇಳ್ತಾರೆ. ತದನಂತರದಲ್ಲಿ 2001 ಹತ್ರ ಬಂದಾಗ ಈ ಬಾರಿ ಇದಾಗೋದಿಲ್ಲ, ಮುಂದಿನ ಬಾರಿ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರಪೋಸಲ್ನ ಇದೇ ವಾಜಪೇಯಿ ಸರ್ಕಾರ ಕೊಡುತ್ತೆ. ತದನಂತರದಲ್ಲಿ ನಮ್ಮ ಸರ್ಕಾರ 2004ರಲ್ಲಿ ಹೋದ್ಮೇಲೆ 2 ಬಾರಿ ಅಪೋಸಿಷನ್ ಲೀಡರ್ ಆಫ್ ಅಪೋಸಿಷನ್ ಲೋಕಸಭಾ, ಲೀಡರ್ ಆಫ್ ಅಪೋಸಿಷನ್ ರಾಜ್ಯಸಭಾ, ಜೊತೆಗೆ ನಮ್ಮ ಅನೇಕ ನಾಯಕರುಗಳು ಪತ್ರ ಬರೀತಾರೆ. ಈ ಬಾರಿ 2011ರಲ್ಲಿ ನೀವು ಜಾತಿ ಗಣತಿ ಮಾಡಿಸಿ ಅಂತ ಹೇಳಿ ವೀರಪ್ಪ ಮೊಯ್ಲಿ ಅವರ ಕಮಿಟಿ ಸೆಟಪ್ ಆಗುತ್ತೆ. ವೀರಪ್ಪ ಮೊಯ್ಲಿ ಅವರ ಕಮಿಟಿನಲ್ಲಿ ಚರ್ಚೆ ಆಗ್ತದೆ. ಚರ್ಚೆನಲ್ಲಿ ಅಪೋಸ್ ಮಾಡಿದವರು ಯಾರು ಗೊತ್ತಾ? ಇದೇ ರಾಹುಲ್ ಗಾಂಧಿ, ಇದೇ ಸೋನಿಯಾ ಗಾಂಧಿ, ಇದೇ ಪಿ ಚಿದಂಬರಂ. ಜೊತೆಗೆ ಆದರೆ ಕಾಸ್ಟ್ ಕಾಲಮ್ನ ಸೇರಿಸ್ತೀವಿ ಅಂತಾರೆ, ಆದರೆ ಬೇರೆ ಯಾವುದೂ ಪ್ಯಾರಾಮೀಟರ್ ಸೇರಿಸಲ್ಲ 2011 ಸೆನ್ಸಸ್ಸಲ್ಲಿ. ಜೊತೆಗೆ ನೀವು ತದನಂತರದಲ್ಲಿ ನಾವು ಬಂದ ಮೇಲೆ ಫಸ್ಟ್ ಮಾಡಿದ್ದು ನಾವೇನು ಅಂತ ಹೇಳಿದ್ರೆ ರೋಹಿಣಿ ಕಮಿಷನ್ ಸೆಟಪ್ ಮಾಡ್ತೀವಿ. ಏನಕ್ಕೆ ಅಂದರೆ ಈ ದೇಶದಲ್ಲಿ ಅನೇಕ ಜಾತಿಗಳಿಗೆ ತತ್ಸುಮಾರು 23% ಆಫ್ ಜಾತಿಗಳಿಗೆ ಇವತ್ತವರೆಗೂ ಸಹ 1% ರಿಸರ್ವೇಷನ್ ಸಿಕ್ಕಿಲ್ಲ. ಪಂಚಾಯತ್ ಇರ್ಬೋದು, ಸ್ಕೂಲ್ ಇರ್ಬೋದು, ಕಾಲೇಜ್ ಇರ್ಬೋದು ಅಥವಾ ಜಾಬ್ಸ್ ಇರ್ಬೋದು ಅಂತ ಹೇಳಿ ಒಂದು ವರದಿ ಕೊಡ್ತಾರೆ, ರಫ್ ವರದಿ. ಅದು ಸರಿನಾ ತಪ್ಪಾ ಅಂತ ಹೇಳಿ ತಿಳ್ಕೊಳ್ಳೋಕ್ಕೋಸ್ಕರ ರೋಹಿಣಿ ಕಮಿಷನ್ ಮಾಡಿ, ಜೊತೆಗೆ OBCದು ಒಂದು ಪರ್ಮನೆಂಟ್ ಕಮಿಷನ್ ಮಾಡ್ತೀವಿ.